ಇದೊಂದು ಸುಮ್ಮನೆ ನೀತಿ ಕಥೆ ಇದು. ಏನಂದ್ರೆ ಎರಡು ನವಿಲುಗಳಿರ್ತವೆ, ಒಂದು ಗಂಡು ನವಿಲು ಒಂದು ಹೆಣ್ಣು ನವಿಲು. ಗಂಡು ನವಿಲಿಗೆ ಹೆಣ್ಣು ನವಿಲಿನ ಮೇಲೆ ಪ್ರೇಮ ಉಂಟಾಗಿಬಿಡುತ್ತೆ. ಹೆಣ್ಣು ನವಿಲನ್ನು ಕೇಳ್ಕೊಳುತ್ತೆ, ನಾನು ನಿನ್ನ ಮದುವೆ ಆಗಬೇಕು ಅಂತ ಮಾಡಿದ್ದೀನಿ ಅಂತ. ಹೆಣ್ಣು ನವಿಲು ಹೇಳುತ್ತೆ, ನೀನು ಮದುವೆ ಆಗಬೇಕು ಅಂತಂದರೆ ನಿನಗೆ ಎಷ್ಟು ಜನ ಸ್ನೇಹಿತರಿದ್ದಾರೆ? ಗಂಡು ನವಿಲು ಹೇಳುತ್ತೆ, ನನಗೆ ಯಾರು ಫ್ರೆಂಡೇ ಇಲ್ಲ, ಇರೋದು ನೀನು ಒಂದೇ, ನಾನು ನಿನ್ನನ್ನು ಮಾತ್ರ ಪ್ರೀತಿಸ್ತಾ ಇರೋದು, ನನಗೆ ಯಾರ್ದು ಸಹವಾಸವೇ ಇಲ್ಲ, ಹಾಗಾಗಿ ನಿನ್ನ ಮದುವೆ ಆಗೋದಿಲ್ಲ. ಗಂಡು ನವಿಲಿಗೆ ಬೇಜಾರಾಗ್ಬಿಡುತ್ತೆ, ನನಗೆ ಸ್ನೇಹಿತರು ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ನಾನು ಮದುವೆ ಆಗಲ್ಲ ಅಂತ ಇದ್ದಾಳಲ್ಲ ಇವಳು ಅಂಥೇಳಿ 3 ಸ್ನೇಹಿತರನ್ನು ಮಾಡ್ಕೊಳ್ಳುತ್ತೆ ಗಂಡು ನವಿಲು. ಒಂದು ಹುಲಿ, ಎರಡನೇದ್ದು ಬಾತುಕೋಳಿ, ಮೂರನೇದ್ದು ಆಮೆ. 3 ಜನ ಸ್ನೇಹಿತರನ್ನು ಮಾಡ್ಕೊಳ್ಳುತ್ತೆ. 6 ತಿಂಗಳ ಸಮಯ ಕಳೆಯುತ್ತೆ. ಮತ್ತೆ ಹೆಣ್ಣು ನವಿಲಿನ ಹತ್ರ ಬರ್ತದೆ, ಬಂದು ಹೇಳುತ್ತೆ, ನನ್ನ ಮದುವೆ ಮಾಡ್ಕೋತೀಯ? ಎಷ್ಟು ಜನ ಸ್ನೇಹಿತರು? 3 ಜನ ಸ್ನೇಹಿತರ ಸಂಪಾದನೆ ಮಾಡಿದ್ದೀನಿ. ಹಾಗಾದರೆ ಸರಿ, ಸ್ನೇಹಿತರಿರೋರನ್ನ ಮಾತ್ರ ನಾನು ಮದುವೆ ಆಗೋದು, ನನ್ನ ಮಾನದಂಡ ಅದೇ. ಮದುವೆ ಆಗ್ತಾರೆ, ಮೊಟ್ಟೆಗಳನ್ನ ಇಡ್ತಾ ಇರ್ತಾರೆ, ಸಂಸಾರ ನಡೀತಾ ಇರುತ್ತೆ. ಇದಕ್ಕಿದ್ದಾಗೆ ಬೇಟೆಗಾರರು ಆ ಕಾಡಿಗೆ ಬಂದ್ಬಿಡ್ತಾರೆ. ಬೇಟೆ ಮಾಡಲಿಕ್ಕೆ ಹೊಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಬೇಟೆ ಸಿಗೋದೇ ಇರೋಲ್ಲ. ಅಲ್ಲೇ ಒಂದು ಮರದ ಕೆಳಗಡೆ ಅವರು ವಿಶ್ರಾಮ ತೆಗೆದುಕೊಳ್ತಾ ಇರ್ತಾರೆ. ಮೇಲ್ಗಡೆ ನೋಡ್ತಾರೆ, 2 ನವಿಲುಗಳಿದ್ದಾವೆ. ಅವೇನು ಹಾರಿ ಹೋಗ್ಬಿಡ್ತಾವೆ, ಕಷ್ಟ. ಮೊಟ್ಟೆಗಳಿರ್ತಾವೆ, ಅದ್ರ ಮೊಟ್ಟೆಗಳು ಪೊಟ್ರೆಯಲ್ಲಿ. ಹೇಗಾದ್ರೂ ಮಾಡಿ ಅದು ತಿನ್ನಬೇಕು ಅಂತ ಆಲೋಚನೆ ಮಾಡ್ತಿರ್ತಾರೆ. ನವಿಲಿಗೆ ಇದು ಅರ್ಥ ಆಗತ್ತೆ. ನವಿಲು ಯೋಚನೆ ಮಾಡುತ್ತೆ, ಈಗ ನಮ್ಮನ್ನು ಬಿಟ್ಬಿಟ್ರೆ ಇದು ನಮ್ಮನ್ನು ತಿನ್ಬಹುದು, ತಿಂತಾರೆ, ಜೊತೆಗೆ ಆ ಮೊಟ್ಟೆಗಳನ್ನ ಎತ್ಕೋತಾರೆ ಇವರು ಅಂತೇಳಿ ತಕ್ಷಣ ತನ್ನ ಸ್ನೇಹಿತರಿಗೆ ವಿಷಯ ತಿಳಿಸ್ಬೇಕು ಅಂತ ಬಾತುಕೋಳಿಗೆ ವಿಷಯ ಹೇಳ್ತಾರೆ. ನೋಡು, ನಮ್ಮನ್ನು ತಿನ್ನಲಿಕ್ಕೋಸ್ಕರ ಬೇಟೆಗಾರರು ಬಂದಿದ್ದಾರೆ, ಹೋಗಿ ನೀನು ಆ ಆಮೆಗೆ ಮತ್ತು ಹುಲಿಗೆ ಹೇಳು. ನೀನು ಬಾತುಕೋಳಿ ತಕ್ಷಣ ಹೋಗಿದ್ದೆ ಹುಲಿಗೆ ಮತ್ತು ಆಮೆಗೆ ವಿಷಯ ತಿಳಿಸ್ತಾರೆ. ಆಮೆ ತೆವಳ್ಕೊಂಡು ನೇರವಾಗಿ ಬೇಟೆಗಾರ ಹತ್ರ ಬರುತ್ತೆ. ಬೇಟೆಗಾರ ಖುಷಿ ಆಗ್ಬಿಡ್ತಾರೆ, ದೊಡ್ಡದಾದ ಆಮೆ ಅದು. ಅದನ್ನು ಹಿಡಿಬೇಕು ಅಂತ ಹೋಗ್ತಾರೆ. ಹಿಡಿಬೇಕು ಅಂತ ಹೋದಾಗ ಅದು ನಡ್ಕೊಂಡು ಹೋಗಿ ನೀರೊಳಗೆ ಹೋಗ್ಬಿಡತ್ತೆ. ಬೇಟೆಗಾರರು ಅದನ್ನು ಫಾಲೋ ಮಾಡ್ತಾರೆ. ಫಾಲೋ ಮಾಡಿದ ತಕ್ಷಣ ಅಲ್ಲಿ ಕೆಸರು ಇರುತ್ತೆ. ಕೆಸರು ಒಳಗಡೆ ಕಾಲು ಸಿಗಾಕೊಂಡ್ಬಿಡುತ್ತೆ. ಆ ಕಾಲನ್ನು ಎತ್ಕೊಳಕ್ಕೆ ಹೋಗ್ತಾರೆ, ಕಾಲು ಎತ್ತಲಿಕ್ಕಾಗಲ್ಲ. ನೀರು ಒಳಗಡೆ ಆಮೆ ಹೋಗಿದೆ, ಅದನ್ನು ಹಿಡಿಬೇಕು. ಹಿಡಿಲಿಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ದೂರದಲ್ಲಿಂದ ಹುಲಿಯ ಗರ್ಜನೆ ಕೇಳುತ್ತೆ. ಹುಲಿ ಆ ಕಡೆಯಿಂದ ಓಡಿ ಬರ್ತಾ ಇರ್ತದೆ. ಯಾವಾಗ ಹುಲಿ ಬರುತ್ತೋ ಎದ್ನೋ ಬಿದ್ನೋ ಅಂತ ಆ ಕಾಡಿಂದ ಅವರು ತಪ್ಪಿಸ್ಕೊಂಡು ಓಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆವಾಗ ಹೆಣ್ಣು ನವಿಲು ಗಂಡು ನವಿಲು ಹೇಳುತ್ತೆ, ನಾನು ನಿನಗೆ ಮದುವೆ ಆಗೋಕ್ಕಿಂತ ಮುಂಚೆ ಒಂದು ಷರತ್ತನ್ನು, ನಿಬಂಧನೆಯನ್ನು ವಿಧಿಸಿದ್ದೆ. ಏನಂದರೆ, ನಿನಗೆ ಸ್ನೇಹಿತರಿದ್ದರೆ ಮಾತ್ರ ಮದುವೆ ಆಗ್ತೀನಿ ಅಂತ ಹೇಳಿದ್ದೆ. ನೋಡು, ಜೀವನದಲ್ಲಿ ಒಳ್ಳೆಯ ಸ್ನೇಹಿತರಿದ್ದರೆ ಎಂಥ ಆಪತ್ತಿನಿಂದ ಬೇಕಾದರೂ ನಾವು ಬಚಾವಾಗಬಹುದು. ಇವತ್ತೊಂದು ಹುಲಿ, ಒಂದು ಆಮೆ ನಮ್ಮ ಜೀವವನ್ನು ಕಾಪಾಡಿದವು. ನಮ್ಮ ಜೀವನದಲ್ಲಿ ಎಷ್ಟು ಜನ ಒಳ್ಳೆಯ ಸ್ನೇಹಿತರಿದ್ದಾರೆ ಅಂಥವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಮಸ್ಕಾರ.